ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 20ನೇ ವಚನ. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲತಲಾಂತರಕ್ಕೂ ಯುಗಯುಗಾಂತರಕ್ಕೂ ಸ್ತೋತ್ರ. ಆಮೇನ್. ಕರ್ತನ ಪ್ರೀತಿ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಈ ಮುಂಚಾನೆ ವೇಳೆಯಲ್ಲಿ ನಿಮ್ಮನ್ನು ವಂದಿಸ್ತೇನೆ. ದೇವರಾಗಿರುವಂಥ ಕರ್ತನು ನಿಮ್ಮ ಮುಖಾಂತರವಾಗಿ ಈ ಲೋಕದಲ್ಲಿ ಬಲವಾದಂತಹ ಮಹಿಮೆಯನ್ನು ಹೊಂದಲಿಕ್ಕಾಗಿಯೂ ಅಪೇಕ್ಷಿಸುವವರಾಗಿದ್ದಾರೆ. ಒಬ್ಬೊಬ್ಬ ಮನುಷ್ಯನಲ್ಲಿಯೂ ಸಹ ದೇವರು ತನ್ನ ಸಂಕಲ್ಪಗಳನ್ನು ನೆರವೇರಿಸಿ ಆತನ ಹೆಸರು ಪ್ರಖ್ಯಾತಿಗೊಳಿಸಬೇಕೆಂಬುದೇ ದೇವರ ಉದ್ದೇಶವಾಗಿದೆ. ಅಬ್ರಹಾಮನನ್ನು ದೇವರಾಗಿರುವಂಥ ಕರ್ತನು ಆರಿಸಿ ತೆಗೆದುಕೊಂಡರು. ಅಬ್ರಹಾಮನ ಮುಖಾಂತರವಾಗಿ ಕರ್ತನಾಮವು ಪ್ರಖ್ಯಾತಿಯಾಗಿತ್ತು ಮಾತ್ರವಲ್ಲದೆ ಅಬ್ರಹಾಮನ ಹೆಸರನ್ನು ಸಹ ಇಂದಿಗೂ ಸಹ ಪ್ರಖ್ಯಾತಿಯಾಗುವ ಹಾಗೆಯೂ ಲೋಕದ ಕಟ್ಟಕಡೆಯವರೆಗೆ ಎಲ್ಲ ಜನಾಂಗಗಳಿಗೂ ಸಹ ಆತನನ್ನು ಮೂಲ ಪಿತೃವನ್ನಾಗಿಯೂ ಸಹ ಕರ್ತನು ನೇಮಿಸಲ್ಪಟ್ಟರು. ಇಂದು ಅನೇಕ ಧರ್ಮಗಳಿಗೂ ಮಾತ್ರವಲ್ಲದೆ ಮನುಷ್ಯರಿಗೂ ಸಹ ಅಬ್ರಹಾಮನೇ ಮೂಲ ಪಿತೃವಾಗಿದ್ದಾನೆ. ಅವನು ವಾಗ್ದಾನ ಮಾಡಲ್ಪಟ್ಟು ಕರ್ತನ ಸಮ್ಮುಖದಲ್ಲಿ ನಡೆಸಲ್ಪಟ್ಟಂತಹ ದೈವ ಮನುಷ್ಯನು. ನೀವು ಸಹ ಕರ್ತನಾಗಿರುವಂಥ ಯೇಸು ಕರ್ತನ ಮುಖಾಂತರವಾಗಿ ಅಬ್ರಹಾಮನಿಗೆ ಬರತಕ್ಕ ಎಲ್ಲ ಆಶೀರ್ವಾದಗಳನ್ನು ಹೊಂದಲಿಕ್ಕೆ ನೀವು ಅರ್ಹರಾಗಿದ್ದೀರಿ. ಇದೆಲ್ಲವೂ ಸಹ ಒಂದು ಅರ್ಹತೆಯನ್ನು ಯೋಗ್ಯತೆಯಿಂದ ಅಥವಾ ನಿಮ್ಮ ಸ್ವಂತ ಬಲಜ್ಞಾನದಿಂದ ಬಂದಂಥದ್ದಲ್ಲ, ದೇವರಾಗಿರುವಂಥ ಯೇಸು ಕರ್ತನ ಕೃಪೆ. ಹಾಗಾಗಿ ನೀವು ಆತನಲ್ಲಿ ಏನೆಲ್ಲವನ್ನ ಬೇಡಿಕೊಳ್ಳುತ್ತೀರೋ ನಿಮ್ಮ ಬೇಡಿಕೆಗಳಿಗಿಂತಲೂ ನಿಮ್ಮ ಯೋಚನೆಗಳಿಗಿಂತಲೂ ಸಹ ದೇವರಾಗಿರುವಂಥ ಕರ್ತನು ಅತ್ಯಧಿಕವಾದದ್ದನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾರೆ. ಈಗ ಅಬ್ರಹಾಮನನ್ನು ದೇವರು ಕರೆಯಲ್ಪಟ್ಟರು. ನಿನ್ನನ್ನು ನಾನು ಹೆಚ್ಚಿಸುವಿನ ಆಶೀರ್ವದಿಸ್ತೇನೆ ಎಂಬುದಾಗಿ ಹೇಳಿದರು. ನಿನಗೆ ಅತ್ಯಧಿಕವಾದಂಥ ಬಹುಮಾನವನ್ನು ಕೊಡುತ್ತೇನೆ ಎಂಬುದಾಗಿ ಹೇಳಿದರು. ಈಗ ದೇವರು ಅವನನ್ನು ಆರಿಸಿ ತೆಗೆದುಕೊಂಡು ದಿನೇ ದಿನೇ ವಾಗ್ದಾನಗಳನ್ನು ಕೊಡಲ್ಪಟ್ಟರು ಮಾತ್ರವಲ್ಲದೆ ಆ ವಾಗ್ದಾನಗಳನ್ನು ನೆರವೇರಿಸಲ್ಪಟ್ಟರು. ಆ ವಾಗ್ದಾನಗಳು ಇಂದಿಗೂ ಸಹ ನೆರವೇರುತ್ತಲೇ ಇದೆ. ಆದರೆ ಅಬ್ರಹಾಮನು ಈಗ ಭೂಮಿಯಲ್ಲಿಲ್ಲ. ಆದರೆ ಅಬ್ರಹಾಮನಿಗೆ ಉಂಟಾದ ಎಲ್ಲ ವಾಗ್ದಾನಗಳು ಇವತ್ತಿಗೂ ಸಹ ಅವನ ಸಂತತಿ ಭೂಮಿ ಮೇಲೆ ಇರುವಂಥದ್ದು, ಅವುಗಳು ನೆರವೇರುತ್ತಾ ಇರುವಂಥದ್ದು ಸಹ ನಿಶ್ಚಯ. ನಿಮ್ಮ ಜೀವಿತದಲ್ಲೂ ಕರ್ತನು ಹಾಗೆ ಮಾಡಲಿಕ್ಕೆ ಶಕ್ತನು. ನಿಮ್ಮ ಯೋಚನೆಗಿಂತ ನೀವು ಏನೆಲ್ಲ ಬೇಡುತ್ತೀರೋ ಅದಕ್ಕಿಂತಲೂ ಸಹ ಅತ್ಯಧಿಕವಾದದನ್ನು ಕರ್ತನು ನಿಮ್ಮ ಜೀವಿತದಲ್ಲಿ ಮಾಡಲಿಕ್ಕೆ ಶಕ್ತನು. ಆತನ ಬಲವನ್ನು, ಆತನ ಆಶ್ರಯವನ್ನು ಆಶ್ರಯಿಸಿಕೊಳ್ಳ್ರಿ. ನಿಶ್ಚಯವಾಗಿ ನಿಮಗೂ ಕರ್ತನು ಆಶೀರ್ವದಿಸುವವರಾಗಿದ್ದಾರೆ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಈ ಸಹೋದರ ಸಹೋದರಿಯನ್ನು ಮುಟ್ರಿ ಅವರ ಯೋಚನೆ, ಅವರ ಬೇಡಿಕೆಗಳಿಗಿಂತಲೂ ಹೆಚ್ಚಾಗಿ ಕರ್ತನೆ ನೀನು ಅವರ ಜೀವಿತದಲ್ಲಿ ಅದ್ಭುತವನ್ನು ಮಾಡಿ ನಡೆಸಿರಿ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.